ಶಿವಕುಮಾರ್ ಈಗ ಸಹಜವಾಗಿ ಸ್ಪೀಕರ್ ಆಯ್ಕೆ ಅಂತ ಬಂದಾಗ ಈಗ ಯಾರು ಆ ಸ್ಥಾನಕ್ಕೆ ಅರ್ಹರಿದ್ದಾರೆ ಸಾಕಷ್ಟು ಜನ ಆಕಾಂಕ್ಷಿಗಳನ್ನು ಕೂಡ ನಾವು ನೋಡ್ತಾ ಇದ್ವಿ. ಎಚ್.ಕೆ. ಪಾಟೀಲು, ದಿನೇಶ್ ಗುಂಡೂರಾವ್, ದೇಶಪಾಂಡೆ, ಜಯಚಂದ್ರ ಹೀಗೆ ಹಲವು ಹೆಸರುಗಳಿದ್ದಾವೆ. ಫೈನಲಿ ನಿಮ್ಗೆ ಏನು ಅನಿಸುತ್ತೆ ಇವೆಲ್ಲ ಕೆಲವೊಂದಿಷ್ಟು ಸ್ಟ್ರಾಟಜಿಗಳನ್ನ ನೋಡಿದಾಗ? ಪ್ರಭು, ಈಗ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಎರಡೂ ಕಡೆಗಳಲ್ಲೂ ಕೂಡ ಕಾಂಗ್ರೆಸ್ಗೆ ಬಹುಮತ ಇರೋದ್ರಿಂದ ಸಹಜವಾಗಿ ಪರಿಷತ್ನಲ್ಲೂ ಕೂಡ ಸಭಾಪತಿಯನ್ನು ನೇಮಕ ಮಾಡಬೇಕಾಗತ್ತೆ. ಈ ಕಡೆ ವಿಧಾನಸಭೆಯಲ್ಲೂ ಕೂಡ ವಿಧಾನಸಭಾಧ್ಯಕ್ಷರನ್ನು ನೇಮಕ ಮಾಡುವಂಥ ಅವಕಾಶಗಳಿದೆ. ಹಾಗೆ ಉಪಸಭಾಪತಿ, ಉಪಸಭಾಧ್ಯಕ್ಷರ ಆಯ್ಕೆ, ಸಚೇತಕ ಆಯ್ಕೆಗಳು ಕೂಡ ಇದೆ ಇದರಲ್ಲಿ. ಅಂದರೆ ಮೂರು ಸ್ಥಾನಗಳನ್ನು ಅಲ್ಲಿ ಕೊಟ್ಟಿದ್ದೇ ಆದರೆ ಇಲ್ಲಿ ಯಾರು ಸಚಿವ ಸ್ಥಾನಕ್ಕೆ ಡಿಮ್ಯಾಂಡನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಅವಕಾಶವನ್ನು ಮಾಡಿಕೊಡುವ ಮೂಲಕ ಸಮಾಧಾನ ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬಹುದು. ಈಗ ವಿಧಾನಸಭೆಯಲ್ಲಿ ಸುಮಾರು 4-5 ಜನ ಇದ್ದಾರೆ. ಸ್ಪೀಕರ್ ಹುದ್ದೆಗೆ ದಿನೇಶ್ ಗುಂಡೂರಾವ್ ಅವರನ್ನು ಸ್ಪೀಕರ್ ಸ್ಥಾನಕ್ಕೆ ತಂದು ಕೂರಿಸಬೇಕು ಅಂತೇಳಿ ಹಿಂದೆ ಮಧುಸೂದನ್ ಮಿಸ್ತ್ರಿ ಅವರು AICC ಪ್ರಧಾನ ಕಾರ್ಯದರ್ಶಿಗಳು ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲೇ ದಿನೇಶ್ ಗುಂಡೂರಾವ್ ಅವ್ರಿಗೆ ನೆಕ್ಸ್ಟು ಸಂಪುಟ ಪುನರಚನೆ ಆಗುವಂಥ ಸಂದರ್ಭದಲ್ಲಿ ನೀವು ಸ್ಪೀಕರ್ ಆಗಬೇಕು ಅನ್ನುವಂಥ ಸೂಚನೆಯನ್ನು ಅವತ್ತೇ ಕೊಟ್ಟು ಹೋಗಿದ್ರು. ಸೊ ಹಾಗಾಗಿ ದಿನೇಶ್ ಗುಂಡೂರಾವ್ ಅವರ ಆಯ್ಕೆ ಮೊದಲ ಆಯ್ಕೆಯಲ್ಲೇ ಇದೆ, ಅವ್ರಿಗೆ ಕೊಡಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಈಗ ಹೊಸದಾಗಿ H.K. ಪಾಟೀಲ್ ಅವರ ಹೆಸರು ಕೂಡ ಸೇರಿಕೊಂಡಿದೆ, TV ಜಯಚಂದ್ರ ಅವರ ಹೆಸರು ಇದೆ, ಹಾಗೆ ರಾಯರೆಡ್ಡಿ ಅವರ ಹೆಸರು ಕೂಡ ಇದೆ. ಯಾಕೆಂದರೆ ಈ 3 ಜನ ದಿನೇಶ್ ಗುಂಡೂರಾವ್ ಅವರನ್ನು ಹೊರತುಪಡಿಸಿದ್ರೆ ಇವರೆಲ್ಲರೂ ಕೂಡ ಸೀನಿಯಾರಿಟಿ ಮೇಲೂ ಕೂಡ ಹಿರಿಯರು. ಅದ್ರ ಜೊತೆಗೆ ಸುದೀರ್ಘವಾದಂಥ ಅನುಭವಗಳು ಕೂಡ ಇದೆ, ಸದನವನ್ನು ಯಾವ ರೀತಿಯಾಗಿ ನಡೆಸಬೇಕು ಅನ್ನುವಂಥ ಅನುಭವಗಳು ಕೂಡ ಇದೆ. ಹಾಗೆ ದಿನೇಶ್ ಗುಂಡೂರಾವ್ ಕೂಡ ಅನುಭವ ಇದೆ, ಅವರೇನೋ ಬಹಳಷ್ಟು ಹೊಸಬರೇನಲ್ಲ. ಅವ್ರಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ರೆ ಅವರು ಕೂಡ ಸಮರ್ಥವಾಗಿ ಸದನವನ್ನು ಮುನ್ನಡೆಸುವಂತಹ ಅವಕಾಶಗಳಿದೆ. ಈ 4 ಜನರಲ್ಲಿ TV ಜಯಚಂದ್ರ, ರಾಯರೆಡ್ಡಿ, H.K. ಪಾಟೀಲ್, ದಿನೇಶ್ ಗುಂಡೂರಾವ್ ಈ 4 ಜನರಲ್ಲಿ ಒಬ್ಬರಿಗೆ ಸಭಾಪತಿ ಸ್ಪೀಕರ್ ಹುದ್ದೆಯನ್ನು ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ. ಅದು ಕೂಡ ಇದರಲ್ಲೇ ಪ್ರಕಟ ಆಗುವಂಥ ಸಾಧ್ಯತೆಗಳಿದೆ. ಪ್ರಭು, ಶಿವಕುಮಾರ್, ಈಗ ಇನ್ನೊಂದು ಕುತೂಹಲ ಇರೋದು ಜಮೀರ್ ಅಹಮದ್ಗೆ ಅವಕಾಶ ಸಿಗುತ್ತಾ ಇಲ್ವಾ ಅಂತ. ಯಾಕಂದರೆ ಸಿದ್ದರಾಮಯ್ಯನವರೇನೋ ಬೇಡವೇ ಬೇಡ ಅನ್ನುವಂಥ ಪಟ್ಟನ್ನು ಹಿಡಿದಿದ್ರು ಅಂತ ಕೇಳ್ಪಟ್ವಿ ನಾವು. ಜೊತೆಗೆ DCM ಕೂಡ ಜಾರಕಿಹೊಳಿ ಬೇಡ ಅಂತ ಇವರೇನೋ ಹೇಳಿದ್ರಂತ ಅದು ಕೆಲವೊಂದು ಸುದ್ದಿಗಳು ಬರ್ತಾ ಇದ್ವು. ಅದ್ರ ಜೊತೆಗೆ ಮಹಿಳಾ ಕೋಟಾದಡಿ ಯಾರಿಗೆ ಅವಕಾಶ ಸಿಗ್ಬೋದು ಅಂತ? ಪ್ರಭು, ಜಮೀರ್ ಅವರ ಆಯ್ಕೆ ವಿಚಾರದಲ್ಲಿ ಇನ್ನೂ ಕೂಡ ಗೊಂದಲಗಳಿದೆ. ಯಾಕೆಂದರೆ ಸಿದ್ದರಾಮಯ್ಯ ಅವರ ಪರಮಾಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದಂಥವರು ಜಮೀರ್ ಅಹಮದ್. ಆದರೆ ಯಾವಾಗ ಬೆನ್ನಿಗೆ ಚೂರಿಯನ್ನು ಹಾಕಿದ್ರು ಅನ್ನುವಂಥ ಸಂದೇಶ ರವಾನೆ ಆಗತ್ತೆ, ಸೊ ಆ ಸಂದರ್ಭದಿಂದ ಸಿದ್ದರಾಮಯ್ಯ ಅವರನ್ನು ಅಂತರವನ್ನು ಕಾಯ್ದುಕೊಳ್ತಾರೆ. ಜಮೀರ್ ಅವರನ್ನು ಹತ್ತಿರ ಬಿಟ್ಕೊಳ್ಳೋದಿಲ್ಲ. ಯಾವುದೇ ಸಂದರ್ಭ ಬಂದರೂ ಕೂಡ ಆಗಿನಿಂದ ಹತ್ತಿರ ಬಿಟ್ಕೊಳ್ತಾ ಇಲ್ಲ. ಜಮೀರ್ ಅವರು ಪದೇ ಸಿದ್ದರಾಮಯ್ಯ ಅವರ ಮನವೊಲಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದರೂ ಕೂಡ ಹತ್ತಿರಕ್ಕೆ ಬಿಟ್ಕೊಳ್ಳಿಲ್ಲ. ಈಗ ನನಗೆ ಈ ರೀತಿಯಾಗಿ ಮಾಡಿದವರು ಮುಂದೆ ಪಕ್ಷಕ್ಕೆ ಯಾವ ರೀತಿಯಾದಂಥ ಒಂದು ನ್ಯಾಯವನ್ನು ಒದಗಿಸ್ತಾರೆ ಅನ್ನುವಂಥದ್ದು ಸಿದ್ದರಾಮಯ್ಯ ಅವರ ವಾದ. ರಾಹುಲ್ ಗಾಂಧಿ ಅವರ ಮುಂದೆ ಕೂಡ ಅದೇ ವಾದವನ್ನು ಇಟ್ಟಿದ್ರು. ಹಾಗಾಗಿ ಜಮೀರ್ ಅಹಮದ್ ಅವ್ರಿಗೆ ಈ ಬಾರಿ ಸಚಿವ ಸ್ಥಾನ ಮಿಸ್ ಆಗುತ್ತೆ ಅನ್ನುವಂಥದ್ದೇ ಇತ್ತು. ಆದರೆ ಕೊನೆಯ ಕ್ಷಣದಲ್ಲಿ ಹರಿಪ್ರಸಾದ್ ಮತ್ತು ವೇಣುಗೋಪಾಲ್ ಅವರು ಜಮೀರ್ ಅಹಮದ್ಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಕಾರಣ, ಕೇರಳ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಪಕ್ಷದ ಅಭ್ಯರ್ಥಿಗಳು ಗೆಲ್ಲೋದಕ್ಕೆ ಕಾರಣ ಜಮೀರ್ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ವೇಣುಗೋಪಾಲ್ ಜಮೀರ್ ಅವ್ರಿಗೆ ಕೊಡಿಸ್ಲೇಬೇಕು ಅಂತೇಳಿ ಕೂತಿದ್ದಾರೆ. ಆದರೆ ಸಿದ್ದರಾಮಯ್ಯ ಅವರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆ ಕಾರಣಕ್ಕೆ ಜಮೀರ್ ಅವರನ್ನು ಹೋಲ್ಡ್ ಮಾಡಿ ಅಲ್ಲಿ ತನ್ವೀರ್ ಶೇಟ್ ಅವರನ್ನು ತಂದು ಕೂರಿಸಬೇಕು ಅಂತೇಳಿ DK ಶಿವಕುಮಾರ್ ಬಹಳಷ್ಟು ಪ್ರಯತ್ನವನ್ನು ಮಾಡಿದರು. ರಿಜ್ವಾನ್ ಅವರ ಹೆಸರು ಕೂಡ ಅಂತಿಮವಾಗಿ ಮುನ್ನೆಲೆಗೆ ಬಂತು. ನಂತರ MLC ಸಲೀಂ ಅಹಮದ್ ಅವರ ಹೆಸರು ಕೂಡ ಮುಂಚೂಣಿಗೆ ಬಂತು. ಈಗ ಸಲೀಂ ಅಹಮದ್ ಅವ್ರಿಗೆ ಬಹುತೇಕವಾಗಿ ಸಂಪುಟದಲ್ಲಿ ಅವಕಾಶ ಸಿಗುವಂಥ ಸಾಧ್ಯತೆಗಳು ಹೆಚ್ಚಿನ ಪ್ರಮಾಣದಲ್ಲಿದೆ. ರಿಜ್ವಾನ್ ಅರ್ಷದ್ ಮತ್ತು ಜಮೀರ್ ಅವರ ನಡುವೆ ಇಬ್ಬರಲ್ಲಿ ಯಾರಿಗೆ ಕೊಡಬೇಕು ಅನ್ನುವಂಥ ಚರ್ಚೆಗಳು ಶುರುವಾಗಿತ್ತು. ಅಂತಿಮವಾಗಿ ಹರಿಪ್ರಸಾದ್ ಸಿದ್ದರಾಮಯ್ಯ ಅವರ ಮನವೊಲಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಸಿದ್ದರಾಮಯ್ಯ ತನ್ವೀರ್ ಶೇಟ್ ಅವ್ರಿಗಿನ್ನ ಹೆಚ್ಚಾಗಿ ಜಮೀರ್ ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ರೆ ಉತ್ತಮ ಅನ್ನುವಂಥ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತಂದಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಬಹುತೇಕವಾಗಿ ಜಮೀರ್ ಅಹಮದ್ ಅವ್ರಿಗೆ ಅವಕಾಶ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಮಹಿಳಾ ಕೋಟಾದಲ್ಲಿ ಬಹಳಷ್ಟು ಹೆಸರುಗಳಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಇದೆ, ಹಾಗೆ ಅನ್ನಪೂರ್ಣ ತುಕಾರಾಮ್, ಆರತಿ ಕೃಷ್ಣ, ಉಮಾಶ್ರೀ, ಜೊತೆಗೆ ಇತ್ತೀಚೆಗಷ್ಟೇ ಆಯ್ಕೆಯಾದಂತಹ ವಿಧಾನ ಪರಿಷತ್ತು ಚುನಾವಣೆ ಸಂದರ್ಭದಲ್ಲಿ ಕೆಲವು ಗೊಂದಲಗಳಿಂದಾಗಿ ಪ್ರಾಣೇಶ್ ಅವರು ಗೆದ್ದಿದ್ದಾರೆ ಅನ್ನುವಂಥದ್ದು ಅವತ್ತು ರುಜುವಾತಾಗಿತ್ತು. ಹಾಗಾಗಿ ಅವರು ಉಪ ಸಭಾಪತಿಯಾಗಿ ಆಯ್ಕೆ ಕೂಡ ಆಗಿದ್ದರು. ಈಗ ಮೊನ್ನೆ ಕೋರ್ಟು ತೀರ್ಪು ಬಂದ ನಂತರದಲ್ಲಿ ಈಗ ಗಾಯತ್ರಿ ಶಾಂತೇಗೌಡ ಅವರು ಅವರ ವಿರುದ್ಧವಾಗಿ ಗೆದ್ದಿದ್ದಾರೆ ಅನ್ನುವಂಥದ್ದನ್ನು ಅಧಿಕೃತವಾಗಿ ತೀರ್ಪನ್ನು ಕೊಡಲಾಗಿದೆ. ಹಾಗಾಗಿ ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಕೂಡ ಈಗ ಮುಂಚೂಣಿಗೆ ಬಂದಿದೆ. ಕಾರಣ ಸಂಘಟನೆಯಲ್ಲಿ ಪಕ್ಷ ಸಂಘಟನೆಯಲ್ಲಿ ಬಹಳ ಪ್ರಭಾವಿಯಾಗಿದ್ದಾರೆ. ಆರತಿ ಕೃಷ್ಣ ಅವರನ್ನು ಕಂಪೇರ್ ಮಾಡಿದರೆ ಇವರು
ಕೆಪಬಲ್ ಇದ್ದಾರೆ ಅನ್ನುವಂಥ ಸೂಚನೆಗಳು ಕೂಡ ಈಗಾಗಲೇ ಅಭಿಪ್ರಾಯಗಳು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ವ್ಯಕ್ತವಾಗಿದೆ. Yes. ಹಾಗಾಗಿ ಈ 5 ಜನರಲ್ಲಿ ಯಾರಿಗೆ ಕೊಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಯಾಕೆಂದ್ರೆ ಈ ಬಾರಿ ಬಹಳ ಸಸ್ಪೆನ್ಸ್ ಇಟ್ಟಿದ್ದಾರೆ, ಮಾಧ್ಯಮಗಳಿಗೆ ಯಾವುದೇ ಲೀಕ್ ಆಗಬಾರ್ದು ಹೆಸರುಗಳು, ಯಾಕೆಂದ್ರೆ ಎಲ್ಲೋ ಒಂದು ಕಡೆ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾರೆ ಅನ್ನುವಂಥ ಕಾರಣಕ್ಕೆ ಬಹಳಷ್ಟು ಅದನ್ನು ಸಸ್ಪೆನ್ಸ್ ಇಟ್ಟು ಗೌಪ್ಯವಾಗಿಯೇ ಈ ಬಾರಿ ಪದಗ್ರಹಣವನ್ನು ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ. ಹಾಗಾಗಿ ನಾಳೆ ನೋಡಬೇಕಾಗತ್ತೆ ಯಾರಿಗೆ ಮಹಿಳಾ ಕೋಟದಡಿ ಸಿಗುತ್ತೆ ಅನ್ನುವಂಥದ್ದು ನಾಳೆ ಗೊತ್ತಾಗತ್ತೆ. ಪ್ರಭು ಶಿವಕುಮಾರ್ ಹಂಗೇ ಇರಿ, ಮತ್ತೆ ವಾಪಸ್